ಸೀರಿಯಲ್ ನಟಿ ಮಂಜುಳಾಗೆ ಆಕೆ ಪತಿಯಿಂದಲೇ ಚಾಕು ಇರಿದಿರುವಂಥದ್ದು. ಸದ್ಯ ಚಾಕು ಇರಿತಕ್ಕೊಳಗಾದಂತಹ ಮಂಜುಳಾ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ನಾನೀಗ ಶ್ರೀನಗರದಲ್ಲಿರ್ತಕ್ಕಂಥ ಆಕೆ ವಾಸವಿದ್ದಂತಹ ಮನೆ ಏನಿದೆ, ಅಪಾರ್ಟ್ಮೆಂಟ್ನ SF2 ಏನಿದೆ, ಆ ಮನೆಯಲ್ಲಿ ಆಕೆ ವಾಸವಿದ್ಲು. ಅಂದರೆ 20 ವರ್ಷಗಳ ಹಿಂದೆ ಅಮರೇಶ್ರನ್ನ ಮದುವೆ ಆಗಿದ್ದಂತಹ ಮಂಜುಳಾ ಕೆಲ ವರ್ಷಗಳ ನಂತರ ಆತನಿಂದ ದೂರವಾಗಿ ಅಣ್ಣನ ಜೊತೆಯಲ್ಲಿ ಆಕೆ ವಾಸವಿದ್ಲು. ಆದರೆ ಇತ್ತೀಚೆಗೆ ಅವರಿಬ್ಬರ ನಡುವೆ ರಾಜಸಂಧಾನವನ್ನು ಮಾಡಿ ಮತ್ತೆ ಅಮರೇಶ್ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ಮನೆಗೆ ಕರೆಸ್ಕೊಂಡಿದ್ದ. 20 ವರ್ಷಗಳಿಂದ ಮದುವೆಯಾಗಿ ಇಬ್ಬರು ಹೆಣ್ಮಕ್ಳು ಕೂಡ ಇರುವಂಥದ್ದು. ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಅಂದರೆ 4ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಗಂಡ ಹೆಂಡತಿಯ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ನಂತರದಲ್ಲಿ ಆಕೆಯ ಮುಖಕ್ಕೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಿ ಆಕೆಗೆ ಚಾಕುವಿನಿಂದ ಇರಿದಿರುವಂಥದ್ದು. ಕಾಲು ಮತ್ತು ಎದೆಯ ಭಾಗಕ್ಕೆ ಅಮರೇಶ್ ಚಾಕುವಿನಿಂದ ಇರಿದ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡಂತಹ ಮಂಜುಳಾ ಮತ್ತು ಅವರಿಬ್ಬರ ನಡುವೆ ನಡೀತಿದ್ದಂಥ ಗಲಾಟೆಯನ್ನು ಇಲ್ಲ ಸ್ಥಳೀಯರೇ ಅವರಿಬ್ಬರ ಗಲಾಟೆಯನ್ನು ತಪ್ಪಿಸ್ತಾರೆ. ನಂತರದಲ್ಲಿ ಮಂಜುಳಾ ಆಟೋ ಮುಖಾಂತರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳಿ ಈಗ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಗಂಡನಿಗೆ ಹೆಂಡತಿಯ ಚಲನವಲನದ ಮೇಲೆ ಒಂದಷ್ಟು ಶಂಕೆ ಇತ್ತು ಮತ್ತು ಆಕೆ ಮನೆಗೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಟೈಮ್ಗೆ ಕರೆಕ್ಟಾಗಿ ಮನೆಗೆ ಬರ್ತಾ ಇಲ್ಲ ಮತ್ತು ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಆಕೆ ಮೇಲೆ ಆರೋಪವನ್ನು ಮಾಡಿ ಪ್ರತಿ ಸಲ ಆಕೆಯ ಮೇಲೆ ಗಲಾಟೆಯನ್ನು ಕೂಡ ಅಮರೇಶ್ ಮಾಡ್ತಾ ಇದ್ದ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಂಜುಳಾ ಹಲವು ಬಾರಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು, ಅದು ಕೂಡ FIR ಆಗಿದೆ. ಸದ್ಯ ಮಂಜುಳಾ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದು ಅಮರೇಶ್ನನ್ನ ಹನುಮಂತನಗರ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ವಿಕಾಸ್ TV9 ಬೆಂಗಳೂರು.